ನಿಮ್ಮ ಆಧಾರ್ ಕಾರ್ಡ್‌ನಲ್ಲಿ ಅಡ್ರೆಸ್ ಕರೆಕ್ಷನ್ ಮಾಡ್ಲಿಕ್ಕೆ ನೀವು ಯಾವುದೇ ಒಂದು ಕಚೇರಿಗೆ ಹೋಗದೇನೆ ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಲಾಂಚ್ ಆಗಿರುವ ಒಂದು ಆಧಾರ್ ಅಪ್ಲಿಕೇಶನ್‌ನಲ್ಲಿ ನಿಮ್ಮ ಮನೆಯ ವಿಳಾಸವನ್ನ ನಿಮ್ಮ ಆಧಾರ್ ಕಾರ್ಡ್‌ದಲ್ಲಿ ಕರೆಕ್ಷನ್ ಮಾಡೋದು ಆನ್‌ಲೈನ್ ಮುಖಾಂತರ ಹೇಗೆ? ಈ ಒಂದು ಅಪ್ಲಿಕೇಶನ್ ಉಪಯೋಗ ಮಾಡ್ಕೊಂಡ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್‌ದಲ್ಲಿ ವಿಳಾಸ ಬದಲಾವಣೆ ಮಾಡೋದು ಹೇಗೆ? ಒಂದು ಊರಿಂದ ಇನ್ನೊಂದು ಊರಿಗೆ, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಯಾವ ತರ ನೀವು ನಿಮ್ಮ ಆಧಾರ್ ಕಾರ್ಡ್‌ದಲ್ಲಿ ನಿಮ್ಮ ವಿಳಾಸವನ್ನ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅಥವಾ ಚೇಂಜ್ ಮಾಡ್ಲಿಕ್ಕೆ ಹೇಗೆ ಆನ್ಲೈನ್ ಮುಖಾಂತರ ನಾವು ತಿದ್ದುಪಡಿಯನ್ನ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಮೊದಲ ಬಾರಿ ವೀಕ್ಷಿಸ್ತಾ ಇದ್ರು ನಮ್ಮ ಒಂದು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಉಪಯುಕ್ತ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ನಿರಂತರವಾಗಿ ಬರ್ತಾ ಇರುತ್ತೆ. ಹಾಗಿದ್ರೆ ನಮ್ಮ ಒಂದು ಆಧಾರ್ ಕಾರ್ಡ್‌ದಲ್ಲಿ ವಿಳಾಸ ಬದಲಾವಣೆ ಮಾಡಬೇಕು ಅಂತಂದ್ರೆ ಯಾವೆಲ್ಲ ದಾಖಲೆಗಳನ್ನ ನಾವು ಇಲ್ಲಿ ಅಟ್ಯಾಚ್ ಮಾಡ್ಬೇಕಾಗತ್ತೆ, ನಂತರ ಈ ಒಂದು ಅಡ್ರೆಸ್ ಕರೆಕ್ಷನ್ ಆಗ್ಲಿಕ್ಕೆ ಎಷ್ಟು ದಿನ ಟೈಮ್ ತಗೊಳುತ್ತೆ, ನಂತರ ಇಲ್ಲಿ ಆನ್ಲೈನ್ ಮುಖಾಂತರ ಫೀಸ್ ಅನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ನಿಮ್ಗೆ ಲೈವ್ ಆಗಿ ತಿಳಿಸ್ಕೊಡ್ತೇನೆ. ನನ್ನ ಒಂದು ಮೊಬೈಲ್ ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನ ಆನ್ ಮಾಡ್ಕೊಂಡು ಅದ್ರ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಾವು ನಮ್ಮ ಒಂದು ಆಧಾರ್ ಆಪ್ ಅನ್ನ ಲಾಗಿನ್ ಮಾಡ್ಕೋಬೇಕಾಗತ್ತೆ, ಪಾಸ್ವರ್ಡ್ ಅನ್ನ ಹಾಕೊಂಡ್ಬಿಟ್ಟು. ಅದರ ನಂತರ ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತೆ, ನಿಮ್ಮ ಡೀಟೇಲ್ಸ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಬೇಕಾಗತ್ತೆ. ನಾವು ನಮ್ಮ ಒಂದು ಅಡ್ರೆಸ್ ಅನ್ನ ತಿದ್ದುಪಡಿ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಮೈ ಆಧಾರ್ ಅಪ್ಡೇಟ್ ಅಂತ ಹೇಳಿ ಆ ಒಂದು ಆಪ್ಷನ್ ಅನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಆಯ್ಕೆ ಮಾಡ್ಕೊಂಡ ನಂತರ ನಿಮ್ಗೆ ನೆಕ್ಸ್ಟ್ ಪೇಜು ಇಲ್ಲಿ 4 ಆಪ್ಷನ್ಗಳು ಕಾಣುತ್ತೆ. ಇಲ್ಲಿ ನಾವು ಎರಡನೇ ಆಪ್ಷನ್ ಕಾಣ್ತಾ ಇದೆ ನೋಡಿ, ಅಡ್ರೆಸ್ ಅಪ್ಡೇಟ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ನೆಕ್ಸ್ಟ್ ಪೇಜು ಇಲ್ಲಿ ಇವಾಗ ಪ್ರೊಸೆಸ್ ಶುರು ಆಗುತ್ತೆ. ಸೊ ಯೂಸಿಂಗ್ ಯುವರ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ, ಅದನ್ನ ನಾವು ಆಯ್ಕೆ ಮಾಡ್ಕೊಳ್ಳೋಣ. ಅಡ್ರೆಸ್ ತಿದ್ದುಪಡಿ ಮಾಡ್ಲಿಕ್ಕೆ 30 ದಿವಸ ಅಂತ ಹೇಳಿ ಇಲ್ಲಿ ಟೈಮಿಂಗ್ ಕೊಟ್ಟಿದ್ದಾರೆ. ಒಂದೆರಡು ದಿನದಲ್ಲಿ ಆಗ್ಬಿಡುತ್ತೆ. ನಂತರ ಪ್ರೊಸೆಸಿಂಗ್ ಫೀಸ್ ಅಂತೂ 75 ರೂಪಾಯಿ ನೀವು ಕಟ್ಟಬೇಕಾಗತ್ತೆ. ಇಲ್ಲಿ ಡಾಕ್ಯುಮೆಂಟ್ ಏನ್ ಬೇಕಪ್ಪ ಅಂತಂದ್ರೆ ನಿಮ್ಮ ಹೆಸರು ಮೇಲೇನೆ ಆ ಒಂದು ಡಾಕ್ಯುಮೆಂಟ್ ಇರಬೇಕು. ಅದರಲ್ಲಿ ಯಾವ ಅಡ್ರೆಸ್ ನೀವು ಬದಲಾವಣೆ ಮಾಡ್ಬೇಕು ಅಂತ ಇದ್ರು ಅದನ್ನ ನೀವು ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೇಕಾಗತ್ತೆ ಆ ಒಂದು ಕಾಪಿಯನ್ನ. ಸೊ ಇಲ್ಲಿ ನೀವು ಯಾವ ಯಾವ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಇಲ್ಲಿ ಪೂರ್ತಿ ಕೆಳಗಡೆ ಲಿಸ್ಟ್ ಆಫ್ ಅಕ್ಸೆಪ್ಟೆಡ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನಿಮ್ಗೆ ಶೋ ಮಾಡ್ತಾ ಇದ್ದೇನೆ ನೋಡಿ, ಈ ಒಂದು ಲಿಸ್ಟ್ ನಲ್ಲಿ ಯಾವ ದಾಖಲೆಗಳು ಇಲ್ಲಿ ತೋರಿಸ್ತಾ ಇದೆಯೋ ಅದೇ ದಾಖಲೆಯಲ್ಲಿ ನಿಮ್ಮ ಹೆಸರು ಮೇಲೇನೆ ಆ ಒಂದು ವಿಳಾಸ ಇರಬೇಕಾಗತ್ತೆ. ಅಂತಹ ದಾಖಲೆಯನ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಕಾಪಿಯನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕಾಣ್ತಾ ಇರುವಂತ ಲಿಸ್ಟ್ ಇಂದ ಯಾವುದು ಇದೆಯೋ ಅದನ್ನ ಮಾತ್ರ ನೀವು ಇಲ್ಲಿ ಅಪ್ಲೋಡ್ ಮಾಡತಕ್ಕದ್ದು. ಅದನ್ನ ಬಿಟ್ಟು ಬೇರೆ ಯಾರ್ದೋ ಹೆಸರು ಮೇಲೆ ಇರುವಂತ ದಾಖಲೆಯನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಅಪ್ಡೇಟ್ ಆಗೋದಿಲ್ಲ, ರಿಜೆಕ್ಟ್ ಆಗುತ್ತೆ. ಸೊ ಬ್ಯಾಕ್ ಹೋಗೋಣ. ಬ್ಯಾಕ್ ಬಂದ ನಂತರ ಇಲ್ಲಿ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಡನ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ ಪ್ರೆಸೆಂಟ್ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಅನ್ನ ನೀವು ಇಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಾಗತ್ತೆ. OTP ಹಾಕಿ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಸೆಲೆಕ್ಟ್ ಡಾಕ್ಯುಮೆಂಟ್ ಅಂತೇಳಿ ಒಂದು ಡ್ರಾಪ್ ಡೌನ್ ಬಾಕ್ಸ್ ಕಾಣ್ತಾ ಇದೆ ನೋಡಿ, ಆ ಒಂದು ಡ್ರಾಪ್ ಡೌನ್ ಬಾಕ್ಸ್ ಅನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಳಗಡೆ ಸ್ವಲ್ಪ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದನ್ನ ಓದ್ಕೊಳ್ಳಿ. ನಂತರ ಡ್ರಾಪ್ ಡೌನ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸ್ಕ್ರೋಲ್ ಅಪ್ ಮತ್ತೆ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ನೀವು ಯಾವ ದಾಖಲೆಯನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಆ ಒಂದು ದಾಖಲೆಯ ಹೆಸರನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆಯ್ಕೆ ಮಾಡ್ಕೊಂಡ ನಂತರ ಲಿಸ್ಟ್ ನಿಂದ ನೀವು ಯಾವ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರು ಅದು ಇಲ್ಲಿ ನಿಮ್ಗೆ ಪ್ರಿವ್ಯೂ ಮಾಡುತ್ತೆ. ಇದರ ನಂತರ ಐ ಅಂಡರ್ಸ್ಟ್ಯಾಂಡ್ ಪ್ರೊಸೀಡ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ನಲ್ಲಿ ನಿಮ್ಗೆ ಈ ತರ ಇನ್ಫಾರ್ಮೇಶನ್ ಬರುತ್ತೆ. ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಹೇಳಿ ಬರುತ್ತೆ, ಸ್ಕ್ಯಾನ್ ಡಾಕ್ಯುಮೆಂಟ್, ನಂತರ ಸೆಲೆಕ್ಟ್ ಫೈಲ್ ಟು ಅಪ್ಲೋಡ್ ಅಂತ ಎರಡು ಆಪ್ಷನ್ ಇದೆ. ಸೊ ಒಂದ್ ವೇಳೆ ನೀವೇನಾದ್ರೂ ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಇಲ್ಲಿ ಸ್ಕ್ಯಾನ್ ಡಾಕ್ಯುಮೆಂಟ್ ಮುಂದ್ಗಡೆ ಒಂದು ಕ್ಯಾಮ್ರಾ ಐಕಾನ್ ಕಾಣ್ತಾ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇದ್ರ ಮುಖಾಂತರ ನೀವು ಡಾಕ್ಯುಮೆಂಟ್ ಅನ್ನು ಕ್ಯಾಪ್ಚರ್ ಮಾಡಿಬಿಟ್ಟು JPG ಫಾರ್ಮೆಟ್ ನಲ್ಲಿ ಅಥವಾ PNG ಫಾರ್ಮೆಟ್ ನಲ್ಲಿ ನೀವು 2 MB ಗಿಂತ ಕಡಿಮೆ ಇರುವಂತ ಒಂದು ಡಾಕ್ಯುಮೆಂಟ್ ಅನ್ನ ಸೈಜ್ 2 MB ಗಿಂತ ಕಡಿಮೆ ಪ್ರಾಪರ್ಟಿಯಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಒಂದು ವೇಳೆ ನೀವೇನಾದ್ರೂ ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ರೆ ಕೆಳಗಡೆ ಸೆಲೆಕ್ಟ್ ಫೈಲ್ ಟು ಅಪ್ಲೋಡ್ ಅಂತ ಇದೆ ನೋಡಿ, JPG ಫಾರ್ಮೆಟ್, PNG ಫಾರ್ಮೆಟ್ ಅಥವಾ PDF ಫಾರ್ಮೆಟ್ ನಲ್ಲಿ ಆ ಒಂದು ದಾಖಲೆ ಇರಬೇಕಾಗತ್ತೆ. ಅಪ್ಲೋಡ್ ಮಾಡುವಂತ ಫೈಲು 2 MB ಗಿಂತ ಕಡಿಮೆ ಇರಬೇಕು. ಸೊ ಅದು ಇಲ್ಲಿ ಅಪ್ಲೋಡ್ ಅನ್ನೋ ಒಂದು ಐಕಾನ್ ಕಾಣ್ತಾ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿಕೊಂಡು ನೀವು ಸ್ಕ್ಯಾನ್ ಮಾಡಿರುವಂತ ಒಂದು ದಾಖಲೆಯನ್ನ ಅಪ್ಲೋಡ್ ಮಾಡಿ.
ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿದ ನಂತರ ಟಿಕ್ ಮಾರ್ಕ್ ರೈಟ್ ಅಂತ ಹೇಳಿ ಬರಬೇಕು. ನಂತರ ಇಲ್ಲಿ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಹೇಳಿ ಕೂಡ ಬರಬೇಕು. ಒಂದ್ ವೇಳೆ ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ಸರಿಯಾಗಿಲ್ಲ ಅಥವಾ ಬೇರೆ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡೋದಕ್ಕಾಗಿ ಮುಂದೆ ಈ ಡಾಕ್ಯುಮೆಂಟ್ ಅನ್ನ ನೀವು ಡಿಲೀಟ್ ಮಾಡಿಬಿಟ್ಟು ಬೇರೆ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬಹುದು. ಕೆಳಗಡೆ ಫಿಲ್ ಡೀಟೇಲ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜಿಗೆ ಹೋಗೋಣ. ನೆಕ್ಸ್ಟ್ ಪೇಜ್ ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಪ್ರೆಸೆಂಟ್ ಇರುವಂತ ಅಡ್ರೆಸ್ ಇಲ್ಲಿ ಮೇಲೆ ಶೋ ಆಗ್ತಾ ಇರುತ್ತೆ. ಸೊ ಹೊಸ ಅಡ್ರೆಸ್ ಅನ್ನ ಯಾವ್ದು ನೀವು ಅಪ್ಡೇಟ್ ಅನ್ನ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಆ ಒಂದು ಅಡ್ರೆಸ್ ಅನ್ನ ಇಲ್ಲಿ ಕೆಳಗಡೆ ಕಾಣ್ತಾ ಇರುವಂತ ಬಾಕ್ಸ್ ನಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ನೀವು ಫಿಲ್ಅಪ್ ಮಾಡಿರುವಂತ ಒಂದು ಅಡ್ರೆಸ್ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ನಲ್ಲಿ ತೋರಿಸ್ತಾ ಇರುತ್ತೆ. ಸೊ ಒಂದು ವೇಳೆ ಏನಾದ್ರೂ ವರ್ಡ್ಸ್ ತಪ್ಪಾಗಿದ್ರೆ, ಲೆಟರ್ಸ್ ತಪ್ಪಾಗಿದ್ರೆ ಎಡಿಟ್ ಮಾಡೋ ಆಪ್ಷನ್ ಕೂಡ ಇದೆ, ಅದನ್ನ ನೀವು ಎಡಿಟ್ ಮಾಡ್ಕೋಬಹುದು. ಇದರ ನಂತರ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ, ಅದನ್ನ ಚೆಕ್ ಮಾರ್ಕ್ ಹಾಕೊಂಡು ಪ್ರೊಸೀಡ್ ಟು ಅಥೆಂಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮಗೆ ಫೇಸ್ ಅಥೆಂಟಿಫಿಕೇಶನ್ ಮಾಡಬೇಕಾಗತ್ತೆ. ಇಲ್ಲಿ ಕೆಳಗಡೆ ಐ ಹ್ಯಾವ್ ರೀಡ್ ಅಂತ ಹೇಳಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ನೋಡಿ, ಅದನ್ನ ಚೆಕ್ ಮಾರ್ಕ್ ಹಾಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಟಿಕ್ ಮಾರ್ಕ್ ಹಾಕ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನಿಮ್ಮ ಒಂದು ಫೇಸ್ ಅಥೆಂಟಿಫಿಕೇಶನ್ ಅನ್ನ ಕರೆಕ್ಟ್ ಆಗಿ ಮಾಡಿ, ಸಕ್ಸಸ್ಫುಲಿ ಆಗುತ್ತೆ ಈ ತರ. ಇದರ ನಂತರ ರೀಡೈರೆಕ್ಟ್ ಆಗಿಬಿಟ್ಟು ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಸೊ ಇಲ್ಲಿ ನೀವು ರೋಜರ್ ಪೇಗೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕೆಳಗಡೆ ನಿಮ್ಗೆ ಕನ್ಫರ್ಮ್ ಅಂಡ್ ಪೇ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನೀವು ಆನ್ಲೈನ್ ಗೆ ಎಷ್ಟು ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ ಅನ್ನೋದು ಇಲ್ಲಿ ನಿಮ್ಗೆ ಪೇಜ್ ನಲ್ಲಿ ತೋರಿಸುತ್ತೆ, 75 rupees ಅಂತ ಹೇಳಿ. ಸೊ ನೀವು ಫೋನ್ ಪೇ ಇಂದ ಪೇ ಮಾಡೋದಾದ್ರೆ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ನೀವು ಬೇರೆ ಯಾವ್ದಾದ್ರು ಮೆಥಡ್ ಇಂದ ಪೇಮೆಂಟ್ ಅನ್ನ ಮಾಡ್ತೀರಾ ಅಂತಂದ್ರೆ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಮೆಂಟ್ ಅನ್ನ ಮಾಡಬಹುದು. ಸೊ ಇಲ್ಲಿ ನಾನು ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಪೇಮೆಂಟ್ ಮೆಥಡ್ ಬಹಳ ಈಸಿ ಆಗಿರೋದು ಫೋನ್ ಪೇ ಅಲ್ಲಿ. ಸೊ ಫೋನ್ ಪೇ ನ ಆಯ್ಕೆ ಮಾಡಿಕೊಂಡು ಇಲ್ಲಿ ನಾನು ಇವಾಗ ಆನ್ಲೈನ್ ಮುಖಾಂತರ 75 rupees ಅನ್ನ ಪೇ ಮಾಡೋದಕ್ಕಾಗಿ ಪೇ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಸೊ ಕೆಲವೊಂದಿಷ್ಟು ಸ್ಕ್ರೀನ್ ರೆಕಾರ್ಡಿಂಗ್ ಆಗೋದಿಲ್ಲ, ಸೊ ಇಲ್ಲಿ ಅದಕ್ಕಾಗಿ ಹೈಡ್ ಆಗಿದೆ. ಪೇಮೆಂಟ್ ಮಾಡಿದ ನಂತರ ಕನೆಕ್ಟಿಂಗ್ ಟು ಸೆಕ್ಯೂರ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಹೇಳಿ ಬಂತು. ಸೊ ಇದು ರೀಡೈರೆಕ್ಟ್ ಆಗಿಬಿಟ್ಟು ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಹೇಳಿ ಬರ್ತಾ ಇದೆ. ಸೊ ಇದು ರೀಡೈರೆಕ್ಟ್ ಆಗಿಬಿಟ್ಟು ನಿಮ್ಮ ಒಂದು ಆಧಾರ್ ಆ್ಯಪಿಗೆ ರೀಡೈರೆಕ್ಟ್ ಆಗುವವರೆಗೂ ಕೂಡ ಇಲ್ಲಿ ವೇಟ್ ಮಾಡಿ. ಸೊ ವೇಟ್ ಮಾಡಿದ ನಂತರ ಇಲ್ಲಿ ನೋಡಿ ಯುವರ್ ಅಡ್ರೆಸ್ ಅಪ್ಡೇಟ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಹೇಳಿ ಬಂತು. ಮೇಲೆ URN ನಂಬರ್ ಕೂಡ ಬಂದಿದೆ. ಸೊ ಈ ಒಂದು ಪ್ರೊಸೆಸ್ ಬಹಳ ಈಸಿ ಆಗಿದೆ. ನೀವು ಯಾವುದೇ ತರ ಆನ್ಲೈನ್ ಸೆಂಟರ್ ಮುಂದೆ ಹೋಗಿ ಸಾಲಾಗಿ ಕ್ಯೂ ಗಟ್ಲೆ ನಿಂತು ಅಪ್ಡೇಟ್ ಮಾಡುವಂತ ಒಂದು ಅಗತ್ಯ ಇಲ್ಲ. ಸೊ ನಾವು ಇವಾಗ ಹೇಳಿರೋ ಪ್ರೊಸೀಜರು ಪೂರ್ತಿಯಾಗಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೇನೆ ಅಂತ ಅನ್ಕೊಂಡಿದ್ದೇನೆ. ಸೊ ನೀವು ಕೊನೆಯದಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಅಪ್ಡೇಟ್ ರಿಕ್ವೆಸ್ಟ್ ಕೊಟ್ಟಿರೋದಕ್ಕೆ ಒಂದು ಡಾಕ್ಯುಮೆಂಟ್ ಪ್ರೂಫ್ ಇಟ್ಕೋಬೇಕಲ್ವಾ. ಸೊ ಅದಕ್ಕಾಗಿ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಅಕ್ನಾಲಜ್ಮೆಂಟ್ ಕಾಪಿಯನ್ನ ನಿಮ್ಮ ಮೊಬೈಲ್ ನಲ್ಲಿ ಸೇವ್ ಇಟ್ಕೊಳ್ಳಿ. ನಿಮ್ಮ ಒಂದು ಅಪ್ಡೇಟ್ ಮಾಡ್ಲಿಕ್ಕೆ ಕೊಟ್ಟಿರೋ ರಿಕ್ವೆಸ್ಟ್ ಸ್ಟೇಟಸ್ ಏನಿದೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಈ ಒಂದು ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.